ಕ್ರಿಸ್ತನಲ್ಲಿ ಪ್ರಿಯರೇ, ಮತ್ತೊಂದು ವಿಡಿಯೋದ ಮೂಲಕ ನಿಮ್ಮೆಲ್ಲರನ್ನು ಸಂಧಿಸಲು ಕೃಪೆ ಕೊಟ್ಟ ದೇವರಿಗೆ ಸ್ತೋತ್ರ. ಪವಿತ್ರಾತ್ಮರೇ, ಸ್ವತಃ ಈ ವಿಡಿಯೋವನ್ನು ಹತೋಟಿಗೆ ತೆಗೆದುಕೊಂಡು ಹೇಳುವ ನನ್ನನ್ನು ವೀಕ್ಷಿಸುವ ನಿಮ್ಮೆಲ್ಲರನ್ನು ಸಂಧಿಸಲಿ, ಆಶೀರ್ವದಿಸಲಿ ಎಂದು ತಂದೆಯಾದ ದೇವರಲ್ಲಿ ಯೇಸುವಿನ ಅತಿ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುವವಳಾಗಿದ್ದೇನೆ. ಒಂದು ಸಣ್ಣ ಕಥೆಯ ಮೂಲಕ ಶುರು ಮಾಡಲು ಇಷ್ಟಪಡುತ್ತೇನೆ. ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದನು. ಆ ರಾಜನು ತನ್ನ ಪ್ರಜೆಗಳಿಗೆ ಒಂದು ಔತಣದ ಕರೆಯೋಲೆಯನ್ನು ಕಳುಹಿಸುತ್ತಾನೆ. ಎಲ್ಲ ಪ್ರಜೆಗಳು ರಾಜನ ಔತಣದ ಕರೆಯೋಲೆಯನ್ನು ಸ್ವೀಕರಿಸಿ ಅರಮನೆಗೆ ಹೋಗುತ್ತಾರೆ. ಅರಮನೆಗೆ ಹೋದಾಗ ಅಲ್ಲಿ ರಾಜನು ಒಂದು ಅನೌನ್ಸ್ಮೆಂಟ್ ಮಾಡ್ತಾನೆ. ಏನಂತ ಹೇಳಿದರೆ, ಇಲ್ಲಿರುವ ಯಾವುದೇ ವಸ್ತುಗಳನ್ನು ನೀವು ಮುಟ್ಟಿದರೂ ಅದು ನಿಮ್ಮದಾಗುವುದು ಎಂದು. ಅದನ್ನು ತಿಳಿದ ಪ್ರಜೆಗಳು ಸಂತೋಷವಾಗಿ ಎಲ್ಲ ರೀತಿಯ ಬೆಲೆ ಬಾಳುವ ವಸ್ತುಗಳಿದ್ದ ಆ ಅರಮನೆಯಲ್ಲಿ ವಜ್ರ, ವೈಢೂರ್ಯ, ಬೆಳ್ಳಿ, ಬಂಗಾರ, ಪಚ್ಚೆ ಈ ರೀತಿಯಾದ ಎಲ್ಲ ಅಮೂಲ್ಯವಾದ ವಸ್ತುಗಳನ್ನು ಮುಟ್ಟಿ ಅದನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. ಅಲ್ಲಿ ಒಬ್ಬ ಪುಟ್ಟ ಬಾಲಕನಿರುತ್ತಾನೆ. ಆ ಬಾಲಕನು ಸುತ್ತಲೂ ನೋಡುತ್ತಿರುತ್ತಾನೆ, ಏನನ್ನು ಮುಟ್ಟಬೇಕು, ಏನನ್ನು ಅವನದಾಗಿಸಿಕೊಳ್ಳಬೇಕೆಂದು. ಆಗ ರಾಜನು ಆ ಬಾಲಕನ ಕಡೆಗೆ ನೋಡಿ ಬಾಲಕನಿಗೆ ಹೀಗೆನ್ನುತ್ತಾನೆ, ಪುಟ್ಟ, ನಿನಗೆ ಏನು ಬೇಕು, ಏನು ಮುಟ್ಟಿದರೂ ಇದು ನಿನ್ನದಾಗುವುದು ಎಂದು. ಆಗ ಆ ಬಾಲಕ ಶೀಘ್ರವೇ ಹೋಗಿ ರಾಜನನ್ನೇ ಮುಟ್ಟುತ್ತಾನೆ. ಎಷ್ಟು ಬುದ್ಧಿವಂತನಾದ ಈ ಬಾಲಕನು ಮಾಡಿದ ಈ ಕೆಲಸದಿಂದ ರಾಜನಿಗಿದ್ದ ಎಲ್ಲ ಐಶ್ವರ್ಯಗಳು, ಸಂಪತ್ತುಗಳು ಎಲ್ಲ ಆ ಬಾಲಕನದಾಗಿಸಿಕೊಳ್ಳುತ್ತಾನೆ. ಹೌದು ಪ್ರಿಯರೇ, ಇದೇ ರೀತಿಯಲ್ಲಿ ನಾವು ಸಹ ನಮ್ಮ ಇಹಲೋಕದ ಐಶ್ವರ್ಯಗಳ ಹಿಂದೆ ಓಡದೆ, ಆಸ್ತಿ ಪಾಸ್ತಿಗಳ ಹಿಂದೆ ಓಡದೆ, ಈ ಹಣದ ಹಿಂದೆ, ಸಂಪತ್ತಿನ ಹಿಂದೆ ಓಡದೆ ಯೇಸು ಕ್ರಿಸ್ತನನ್ನೇ ಮುಟ್ಟುವವರಾಗೋಣ. ಬನ್ನಿ, 2 ವಾಕ್ಯದ ಮೂಲಕ ಯೇಸು ಕ್ರಿಸ್ತನನ್ನು ನಾವು ಯಾವ ರೀತಿಯಲ್ಲಿ ಮುಟ್ಟಬಹುದು ಎಂದು ತಿಳಿದುಕೊಳ್ಳೋಣ. ಮತ್ತಾಯನು ಬರೆದ ಶುಭ ಸಂದೇಶ, ಅಧ್ಯಾಯ 7, ವಾಕ್ಯಗಳು 7ರಿಂದ 11. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು, ಹುಡುಕಿರಿ, ನಿಮಗೆ ಸಿಕ್ಕುವುದು, ತಟ್ಟಿರಿ, ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ಆಮೇನ್. ಲೂಕನು ಬರೆದ ಶುಭ ಸಂದೇಶ, ಅಧ್ಯಾಯ 11, ವಾಕ್ಯಗಳು 9ರಿಂದ 13. ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು, ಹುಡುಕಿರಿ, ನಿಮಗೆ ಸಿಕ್ಕುವುದು, ತಟ್ಟಿರಿ, ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮವರವನ್ನು ಕೊಡುವವನಲ್ಲವೇ ಅಂದನು. ಆಮೇನ್. ನಾವು ಈಗ ಓದಿದ 2 ವಾಕ್ಯಗಳು, ಅಂದರೆ ಮತ್ತಾಯನು ಬರೆದ 7ನೇ ಅಧ್ಯಾಯ ಹಾಗೂ ಲೂಕನು ಬರೆದ 11ನೇ ಅಧ್ಯಾಯ, ಈ 2 ವಾಕ್ಯಗಳನ್ನು ನಾವು ಹೊಂದಿಸಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡೋಣ. ಹೌದು, ಮತ್ತಾಯನು ಬರೆದ ಆ ಒಂದು 7ನೇ ಅಧ್ಯಾಯದಲ್ಲಿ ಸಾಮಾನ್ಯವಾಗಿ ನಾವು ಉಪಯೋಗಿಸುವುದು ಬೇಡಿರಿ, ದೊರೆಯುವುದು, ಹುಡುಕಿರಿ, ಸಿಕ್ಕುವುದು, ತಟ್ಟಿರಿ, ತೆರೆಯುವುದು. ಈ 3 ವಾಗ್ದಾನಗಳನ್ನು ಇಟ್ಟುಕೊಂಡು ನಾವು ಇದುವರೆಗೂ ನಮ್ಮ ಜೀವಿತದಲ್ಲಿರುವ ಎಲ್ಲ ಅವಶ್ಯಕತೆಗಳು, ಎಲ್ಲ ಕೊರತೆಗಳಿಗೋಸ್ಕರ, ಎಲ್ಲ ಒಂದು ಆಸ್ತಿ ಪಾಸ್ತಿಯ ಸಮಸ್ಯೆಗಳಿಗೋಸ್ಕರ, ಎಲ್ಲ ನಷ್ಟವಾಗುವ ಇಹಲೋಕದ ಐಶ್ವರ್ಯಗಳಿಗೋಸ್ಕರ ಬೇಡುವವರಾಗಿದ್ದೇವೆ. ಹೌದಲ್ಲವೇ ಪ್ರಿಯರೇ? ಬನ್ನಿ ಹಾಗಾದರೆ ಲೂಕ ನಾವು 11ನೇ ಅಧ್ಯಾಯದ ಆ ಒಂದು 13ನೇ ವಾಕ್ಯದತ್ತ ಗಮನ ಹರಿಸೋಣ. 13ನೇ ವಾಕ್ಯದ ಆ ಕೊನೆಯ ಭಾಗದಲ್ಲಿ ನಿಂತುಕೊಳ್ಳೋಣ. ಯಾಕೆಂತ ಹೇಳಿದರೆ, ಇದುವರೆಗೂ ನಾವು ಬೇಡುತ್ತಾ, ಹುಡುಕುತ್ತಾ, ತಟ್ಟುತ್ತಾ ಇದ್ದೇವೆಯೇ ಹೊರತು ಆ ಒಂದು 13ನೇ ವಾಕ್ಯದ ಕೊನೆಯ ಭಾಗದಲ್ಲಿರುವ ಆ ಒಂದು ನಿಧಿ ನಿಕ್ಷೇಪವನ್ನು ನಾವು ಹುಡುಕುವವರಾಗೋಣ. 13ನೇ ಆ ಒಂದು ವಾಕ್ಯದ ಕೊನೆಯ ಭಾಗದಲ್ಲಿ ತಂದೆಯಾದ ದೇವರು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವವರಾಗಿದ್ದಾರೆ ಎಂದು ಬರೆದಿದೆ. ಇದು ಪ್ರಭು ಯೇಸು ಕ್ರಿಸ್ತರು ಸ್ವತಃ ನುಡಿದ
ಮಾತುಗಳು. ಏಸು ಕ್ರಿಸ್ತರು ವಾಗ್ದಾನ ಮಾಡಿದ ಆ ಸಹಾಯಕರಿಗೋಸ್ಕರ ಹಾಗೂ ಆ ಪವಿತ್ರಾತ್ಮನ ವರಗಳಿಗೋಸ್ಕರ ನಾವು ಬೇಡುವವರಾಗೋಣ. ಆ ಒಂದು ರಾಜನು ಕರೆದ ಪ್ರಜೆಗಳ ರೀತಿಯಲ್ಲಿ ಬೆಲೆ ಬಾಳುವ ವಸ್ತುಗಳು ಐಶ್ವರ್ಯದ ಹಿಂದೆ ನಾವು ಹೋಗದೆ, ಆ ಪುಟ್ಟ ಬಾಲಕನು ರಾಜನನ್ನು ಮುಟ್ಟಿದ ರೀತಿಯಲ್ಲಿ ನಾವು ಪ್ರಭು ಏಸು ಕ್ರಿಸ್ತರನ್ನು ಮುಟ್ಟಿ ಅವರು ವಾಗ್ದಾನ ಮಾಡಿದ ಆ ಸಹಾಯಕನು ಹಾಗೂ ತಂದೆ ದೇವರಲ್ಲಿ ನಾವು ಬೇಡಿಕೊಳ್ಳುವುದರ ಮೂಲಕ ಸಿಗುವ ಆ ಪವಿತ್ರಾತ್ಮನ ವರವನ್ನು ನಮ್ಮದಾಗಿಸಿಕೊಳ್ಳೋಣ. ಹೌದು ಪ್ರಿಯರೇ, ಕ್ರಿಸ್ತನಿಗಾಗಿ ಬಾಳೋಣ. ಧನ್ಯವಾದಗಳು ದೇವಜನರೇ.